ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿದಂಬರ ಮಹಾಗುರು ಚರಿತ್ರೆಯ 5ನೆಯ ಅಧ್ಯಾಯವನ್ನು ಹೇಳುತ್ತಿದ್ದೇನೆ. ಕೆಂಗೇರಿ ಕ್ಷೇತ್ರ ನಿರ್ಮಾಣವಾಗಿದ್ದು. ಶ್ರೀ ಚಿದಂಬರ ಕಂಗೇರಿ ತಟನಿವಾಸ ಸ್ಥಾನ ಸಚ್ಚಿದಾನಂದ ಗಣಪ್ರಿಯ ರೂಪಾತ್ಮನೇ ನಮಃ. ಓಂ ಶ್ರೀ ಶಿವಚಿದಂಬರಾಯ ನಮಃ. ಪೂರ್ಣ ಬ್ರಹ್ಮ, ನಾದ ಬ್ರಹ್ಮ, ಅನ್ನಬ್ರಹ್ಮ ಚಿದಂಬರ ಕಂಗೇರಿ ಮುರುಗೋಡವು ತ್ರಿಲೋಕದಲ್ಲಿಯೇ ಅತೀ ಪವಿತ್ರ ಪಾವನ ಕ್ಷೇತ್ರವಾಗಿದ್ದು, ಇದೇ ಕಾಶಿ ಪ್ರಯಾಗವಾಗಿದ್ದು, ಕ್ಷೇತ್ರ ದರ್ಶನ ಮಾತ್ರದಿ ಸಕಲರು ಉದ್ಧಾರ ಹೊಂದುವಂತೆ ಮಾಡು. ಮಾರ್ಥಾಂಡ ದೀಕ್ಷಿತರು ತಮ್ಮ ನಿತ್ಯಾನುಷ್ಠಾನಕ್ಕಾಗಿ ಪವಿತ್ರ ಹಾಗೂ ರಮ್ಯ ಕ್ಷೇತ್ರವೊಂದನ್ನು ನಿರ್ಮಿಸಬೇಕೆಂದು ಮನಸ್ಸು ಮಾಡಿದರು. ಮುರುಗೋಡದ ಉತ್ತರ ಭಾಗಕ್ಕೆ 2 ಪರ್ಲಾಂಗದ ಅಂತರದ ಮೇಲೆ ಇರುವ ಒಂದು ಪ್ರದೇಶದಲ್ಲಿಯ ಈಗಿನ ಕಂಗೇರಿ ದೊಡ್ಡ ಅರಳಿ ಗಿಡದ ಕೆಳಗಡೆ ಒಂದು ದಿನ ಧ್ಯಾನಾಸಕ್ತರಾಗಿ ಕುಳಿತಾಗ ಸುಡು ಬಿಸಿಲಿನ ಸಮಯದಲ್ಲಿ ಕಪ್ಪೆಯೊಂದು ಪ್ರಸವ ನಿರತವಾಗಿರುವಾಗ ಅದರ ಬದ್ಧ ವೈರಿಯ ಹಾವೊಂದು ಹೆಡೆ ಎತ್ತಿ ಬಿಸಿಲು ತಾಗಬಾರದೆಂದು ಕಪ್ಪೆಗೆ ರಕ್ಷಣೆ ಕೊಡುತ್ತಿತ್ತು. ಅದರ ದೃಶ್ಯವನ್ನು ಕಂಡರು. ಆದಿಶಂಕರರು ಶೃಂಗೇರಿಯಲ್ಲಿ ಕಂಡುಕೊಂಡ ದೃಶ್ಯದಂತೆಯೇ ಈ ದೃಶ್ಯವೂ ಕೂಡ ಇದ್ದುದರಿಂದ ದ್ವೇಷ ಭಾವ ಅಳಿಸುವ ಈ ಸ್ಥಳ ಬಹಳ ಪವಿತ್ರವಾದುದು ಎಂದು ಮನಗಂಡರು. ಅದಲ್ಲದೆ ಅಲ್ಲಿ ಧ್ಯಾನಾಸಕ್ತರಾಗಿದ್ದಾಗ ಅವರ ಮನಸ್ಸು ಬಹಳ ಶಾಂತವಾಗಿದ್ದು ಭಗವಂತನಲ್ಲಿ ಪೂರ್ತಿ ಲೀನವಾಗುತ್ತಿತ್ತು. ಆದ್ದರಿಂದ ಮಾರ್ಥಾಂಡ ದೀಕ್ಷಿತರು ತಮ್ಮ ನಿತ್ಯಾನುಷ್ಠಾನಕ್ಕಾಗಿ ಪವಿತ್ರ ಹಾಗೂ ರಮ್ಯ ಕ್ಷೇತ್ರವಾದ ಈ ಪ್ರದೇಶವೇ ಸೂಕ್ತ ಎಂದು ನಿರ್ಧರಿಸಿದರು. ಮಾರ್ಥಾಂಡ ದೀಕ್ಷಿತರು ಆ ಜಮೀನಿನ ಮಾಲೀಕನಿಂದ 25 ಎಕರೆ ಕ್ಷೇತ್ರವನ್ನು ಖರೀದಿಸಿ ಭೂಮಿ ಸಾಗುವಳಿ ಮಾಡಿ ಪಶ್ಚಿಮ ದಿಕ್ಕಿನಲ್ಲಿ ಕೆರೆ ನಿರ್ಮಿಸಿ ಅಶ್ವತ್ಥ, ಬಿಲ್ವ, ಬಕುಲ, ಔದುಂಬರ, ಚೂತ ಇತ್ಯಾದಿ ಗಿಡಗಳನ್ನು ನೆಟ್ಟರು. ದೊಡ್ಡ ಅರಳಿ ಮರದ ಕೆಳಗೆ ದತ್ತ ಪಾದುಕ ಹಾಗೂ ಶ್ರೀ ಸ್ವಯಂ ಪ್ರಕಾಶ ಗುರುಗಳ ಲಿಂಗ ಸ್ಥಾಪಿಸಿದರು. ಬಿಲ್ವ ವೃಕ್ಷದ ಕೆಳಗೆ ಮೂಲ ಅನುಷ್ಠಾನ ಮಹಾಮಂಟಪವನ್ನು ನಿರ್ಮಿಸಿ ಅಲ್ಲಿ ಚಿದಂಬರನು 8 ವರ್ಷದ ಬಾಲಕನಾಗಿ ತೋರಿಸಿದ್ದ ಪಾದುಕೆಗಳನ್ನು ಪ್ರತಿಷ್ಠಾಪಿಸಿ ಅನುಷ್ಠಾನ ಮಹಾಮಂಟಪ ನಿರ್ಮಿಸಿ ಅಲ್ಲಿಯೇ ತಮ್ಮ ನಿತ್ಯಾನುಷ್ಠಾನ ಮಾಡಹತ್ತಿದರು. ಅದಲ್ಲದೆ ವಾಸಸ್ಥಾನಕ್ಕಾಗಿ ವಾಡೆಯನ್ನು ಕಟ್ಟಿಸಿ ಅಲ್ಲಿಯೇ ಕುಟುಂಬ ಸಮೇತ ಇರಹತ್ತಿದರು. ದೀಕ್ಷಿತರು ಪ್ರತಿ ವರ್ಷ ಶಿಷ್ಯರ ಮನೆಗೆ, ಭಕ್ತರ ಮನೆಗೆ ಸಂಚಾರ ಹೋಗುತ್ತಿದ್ದರು. ಒಮ್ಮೆಮ್ಮೆ ಚಿದಂಬರನನ್ನು ಕರೆದುಕೊಂಡು ಹೋಗುತ್ತಿದ್ದರು. ತಮ್ಮಲ್ಲಿದ್ದ ವಿದ್ಯಾರ್ಥಿಗಳ ಪೋಷಣೆಗೆ ಹಾಗೂ ನಿತ್ಯ ಪ್ರಪಂಚಕ್ಕೆ ಬೇಕಾಗುವಷ್ಟನ್ನೇ ಸಂಚಾರದಿಂದ ಸಂಗ್ರಹ ಮಾಡುತ್ತಿದ್ದರು. ಶಾಸ್ತ್ರ ಸಮ್ಮತವಾದ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದರು. ಸಂಚಾರ ಸಮಯದಲ್ಲಿ ಭಕ್ತರ ಕಷ್ಟಗಳನ್ನು ತಮ್ಮ ಸಾಧನಾ ಶಕ್ತಿಯಿಂದ ದೂರ ಮಾಡುತ್ತಿದ್ದರು. 5ನೆಯ ಅಧ್ಯಾಯ ಸಮಾಪ್ತವಾದುದು. ನಾಮಕಂಡ ಸಮಾಪ್ತವಾದುದು. ಶ್ರೀ ಚಿದಂಬರಾರ್ಪಣಮಸ್ತು. ಜೈ ಚಿದಂಬರ. ಈ ಅಧ್ಯಾಯ ಸಣ್ಣದಿದ್ದ ಸಲುವಾಗಿ ಇನ್ನೊಂದು ಅಧ್ಯಾಯನ್ನು ಓದ್ತಿದ್ದೀನಿ, ಕೇಳ್ರಿ. 6ನೇ ಅಧ್ಯಾಯ ಕಲ್ಯಾಣೋತ್ಸವ. ಶ್ರೀ ಚಿದಂಬರ ಕಂಗೇರಿ ತಟನಿವಾಸ ಸ್ಥಾನ ಸಚ್ಚಿದಾನಂದ ಘನಪ್ರಿಯ ರೂಪಾತ್ಮನೇ ನಮಃ. ಓಂ ಶ್ರೀ ಶಿವಚಿದಂಬರಾಯ ನಮಃ. ಸರಸ್ವತಿ, ಸಾವಿತ್ರಿ, ಸಖನೆ ಭಕ್ತರ ಕಲ್ಯಾಣವಾಗುವಂತೆ ಅನುಗ್ರಹಿಸೆಂದು ಈ ದಾಸನು ಕೇಳಿಕೊಳ್ಳುತ್ತಾನೆ. ಚಿದಂಬರರು ಪ್ರಸಂಗೋಚಿತ ಲೀಲೆಗಳನ್ನು ಪ್ರಕಟಪಡಿಸುತ್ತಾ ತಂದೆ ತಾಯಿಗಳ ಸೇವೆ ಮಾಡುತ್ತಾ 17 ವರ್ಷದವರಾದರು. ಮಾರ್ಥಾಂಡ ದೀಕ್ಷಿತರು ಚಿದಂಬರನ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಾಗ ಸತ್ತಿಗೇರಿಯ ಮಾಟೊಳ್ಳಿ ಲಿಂಗೋಪಂತ ಎಂಬ ಸದ್ಗೃಹಸ್ಥ ಬ್ರಾಹ್ಮಣನು ಬಂದು ತನ್ನ ಮಗಳಾದ ಸಗುಣಾಬಾಯಿಯನ್ನು ಚಿದಂಬರನಿಗೆ ಕೊಟ್ಟು ವಿದ್ಯುಕ್ತ ವಿವಾಹ ಮಾಡಿಕೊಡುವೆನೆಂದು ಹೇಳಿದನು. ದೀಕ್ಷಿತರು ಒಪ್ಪಿಗೆ ಸೂಚಿಸಿದರು. ಶಕೆ 1697ರಲ್ಲಿ ಕಲ್ಯಾಣೋತ್ಸವವು ಸತ್ತಿಗೆರೆಯಲ್ಲಿ ನೆರವೇರಿತು. ಗಿರಿಜೆ ಶಿವನ ಮದುವೆಗೆ ದೇವಗಣವೇ ಸಾಕ್ಷಿಯಾಯಿತು. ಗೃಹ ಪ್ರವೇಶ ಸಮಾರಂಭ ಮಾಡಿಕೊಂಡು ಸಗುಣಾಬಾಯಿಗೆ ಸರಸ್ವತಿ ಎಂದು ಅತ್ತೆಯ ಮನೆಯ ಹೆಸರನ್ನಿಡಲಾಯಿತು. ಮುಂದೆ ಕೆಲ ದಿನಗಳ ನಂತರ ಪ್ರಭಾಕರನ ಲಗ್ನವನ್ನು ಸುಶೀಲ ಕನ್ಯೆಯೊಡನೆ ಮಾಡಲಾಯಿತು. ಕೈಲಾಸನಾಥನೇ ಧರೆಗಿಳಿದು ಬಂದುದರಿಂದ ಶಿವಗಣವೂ ಸಹ ಅವನ ಪರಿವಾರದವರಾಗಿ ಆಪ್ತರಾಗಿ, ಸುತರಾಗಿ, ಸಂತರಾಗಿ, ಭಕ್ತರಾಗಿ ಚಿದಂಬರನ ಜೊತೆಗೇ ಅವತರಿಸಿ ಬಂದಿತ್ತು. ಅದೇ ರೀತಿ ಪಾರ್ವತಿ ಗಂಗೆಯರು ಧರೆಯಲ್ಲಿ ಅವತರಿಸಿದ್ದರು. ಚಿದಂಬರನು ಪಾರ್ವತಿ ರೂಪಳಾದ ಸಗುಣಾಬಾಯಿಯನ್ನು ವರಶಿಯಾಗಿತ್ತು. ಅದೇ ರೀತಿ ಶಲ್ಲಿಕೇರಿ ಗ್ರಾಮದ ಬಿಷ್ಟಪ್ಪನವರ ಮಗಳಾದ ಗಂಗಾಸ್ವರೂಪಿ ಸಾವಿತ್ರಿ ನಾಮ ಧರಿಸಿದ ಕನ್ಯೆಯನ್ನು ತಂದೆಯ ಅನುಜ್ಞೆಯಂತೆ ಚಿದಂಬರರು ಮದುವೆಯಾದರು.
ಕಲಿಯುಗದಲ್ಲಿ ಗೃಹಸ್ಥಾಶ್ರಮಕ್ಕೆ ಬಹಳ ಮಹತ್ವವಿದ್ದು ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧಿಸಲು ಈ ಆಶ್ರಮದಿಂದ ಮಾತ್ರ ಸಾಧ್ಯ. ಅದನ್ನರುಹಲೆಂದೇ ಬ್ರಹ್ಮಾಂಡ ರಚನಾಕಾರ, ಸನಾತನ ಧರ್ಮ ನಿರ್ಮಾಪಕ, ಪೂರ್ಣ ಬ್ರಹ್ಮ ಪರಮೇಶ್ವರ ಚಿದಂಬರರು ಈ ಅವತಾರದಲ್ಲಿ ಗೃಹಸ್ಥಾಶ್ರಮಿಗಳಾದರು. ಚಿದಂಬರ ಪ್ರಭಾಕರರು ಗೃಹಸ್ಥಾಶ್ರಮಿಗಳಾಗಿ ಮಾತಾಪಿತೃ ಸೇವೆ ಮಾಡುತ್ತಾ ಅನ್ನದಾನ, ಅತಿಥಿ ಸತ್ಕಾರ, ನಿತ್ಯಾನುಷ್ಠಾನಗಳನ್ನು ಮಾಡುತ್ತಾ ಕಂಗೇರಿಯಲ್ಲಿ ವಾಸಿಸಹತ್ತಿದರು. ಹೀಗೆ ಕೆಲವು ದಿನಗಳು ಕಳೆಯಲು ಸರಸ್ವತಿ ಮಾತೆಯು ಗರ್ಭಿಣಿಯಾದಳು. ನವಮಾಸಗಳು ತುಂಬಲು ಶಕೆ 1705 ಶ್ರಾವಣ ಶುದ್ಧ ತೃತೀಯ ದಿವಸ ಸೂರ್ಯನಂತೆ ತೇಜಸ್ವಿಯಾದ ಗಂಡು ಮಗುವಿಗೆ ಜನ್ಮವಿತ್ತಳು. 12ನೆಯ ದಿನ ಮಗುವಿಗೆ ದಿವಾಕರ ಎಂದು ನಾಮಕರಣ ಮಾಡಿದರು. ಜ್ಯೋತಿಷಿಗಳು ಪಂಚಾಂಗ ನೋಡಿ ಮಗುವು ಧೀರನೂ ಶೂರನೂ ಪಿತ್ರಾಜ್ಞ ಪರಿಪಾಲಕನೂ ಲೋಕೋಪಕಾರಿಯೂ ಆಗಿ ದೀಕ್ಷಿತ ವಂಶ ಬೆಳಗುವನು ಎಂದು ಹೇಳಿದರು. ಮುಂದೆ 2 ವರ್ಷಗಳ ನಂತರ ಶಕೆ 1707 ಚೈತ್ರ ಶುದ್ಧ ಪೂರ್ಣಿಮೆಯ ದಿನ ಸರಸ್ವತಿ ಮಾತೆಯು 2ನೇ ಮಗನಿಗೆ ಜನ್ಮ ನೀಡಿದಳು. ಶಿಶುವಿಗೆ ಶಂಕರ ಎಂದು ಹೆಸರಿಟ್ಟರು. ಮುಂದೆ ಸರಸ್ವತಿ ಮಾತೆಯ ಉದರದಿಂದ ಮೃತ್ಯುಂಜಯ, ವರರುಚಿ ಮತ್ತು ಸಾವಿತ್ರಿ ಮಾತೆಯ ಉದರದಿಂದ ಕಾಶಿನಾಥ ಹಾಗೂ ಭಾಸ್ಕರ ಎಂಬ ಗಂಡು ಮಕ್ಕಳು ಜನಿಸಿದರು. 6ನೆಯ ಅಧ್ಯಾಯ ಸಮಾಪ್ತವಾದುದು. ಶ್ರೀ ಚಿದಂಬರಾರ್ಪಣಮಸ್ತು. ಜೈ ಚಿದಂಬರ. ಇಷ್ಟೊತ್ತನ ಚರಿತ್ರೆ ಕತ್ತಿ ಕೇಳಿದ್ರಿ. ಈಗ ಒಂದು ಹಾಡು. ಬಾರಕ್ಕ ನೀ ಬಾರ ಲಘು ಬಗೆ ಮುರುಗೋಡವ ಸೇರ, ಬಾರಕ್ಕ ನೀ ಬಾರ ಲಘು ಬಗೆ ಮುರುಗೋಡವ ಸೇರ, ಜಾತ್ರೆಯು ಬಲು ಜೋರ ಎಳೆವುದು ಚಿದಂಬರನ ತೇರ, ಜಾತ್ರೆಯು ಬಲು ಜೋರ ಎಳೆವುದು ಚಿದಂಬರನ ತೇರ, ಕಂಗೇರಿ ಕೆರೆಯಾಗ ತಂಗಿ ಸ್ನಾನವ ಮಾಡವ್ವ, ಕಂಗೇರಿ ಕೆರೆಯಾಗ ತಂಗಿ ಸ್ನಾನವ ಮಾಡವ್ವ, ಪಾಪವ ಕಳೆಯವ್ವ ತಂಗಿ ಮುಕ್ತಿಯ ಪಡೆಯವ್ವ, ಪಾಪವ ಕಳೆಯವ್ವ ತಂಗಿ ಮುಕ್ತಿಯ ಪಡೆಯವ್ವ, ಬಾರಕ್ಕ ನೀ ಬಾರ ಲಘು ಬಗೆ ಮುರುಗೋಡವ ಸೇರ, ಬಾರಕ್ಕ ನೀ ಬಾರ. ಅವ್ವ ಇವರ್ಯಾರ ಗುಡಿಯ ಒಳಗೆ ಕುಳಿತವರು, ಅವ್ವ ಇವರ್ಯಾರ ಗುಡಿಯ ಒಳಗೆ ಕುಳಿತವರು, ಗೊತ್ತಿಲ್ಲೇನವ್ವ ತಂಗಿ ಚಿದಂಬರ ಮಹಾಸ್ವಾಮಿ, ಗೊತ್ತಿಲ್ಲೇನವ್ವ ತಂಗಿ ಚಿದಂಬರ ಮಹಾಸ್ವಾಮಿ, ಬಾರಕ್ಕ ನೀ ಬಾರ ಲಘು ಬಗೆ ಮುರುಗೋಡವ ಸೇರ, ಬಾರಕ್ಕ ನೀ ಬಾರ. ಚಂಪಾ ಷಷ್ಠಿಯ ದಿವಸ ಚಿದಂಬರರ ಮದುವೆಯು ಬಲು ಜೋರ, ಚಂಪಾ ಷಷ್ಠಿಯ ದಿವಸ ಚಿದಂಬರರ ಮದುವೆಯು ಬಲು ಜೋರ, ಮಂಗಲ ಹಾಡವ್ವ ತಂಗಿ ಮುಕ್ತಿಯ ಪಡೆಯವ್ವ, ಮಂಗಲ ಹಾಡವ್ವ ತಂಗಿ ಮುಕ್ತಿಯ ಪಡೆಯವ್ವ, ಬಾರಕ್ಕ ನೀ ಬಾರ ಲಘು ಬಗೆ ಮುರುಗೋಡವ ಸೇರ, ಬಾರಕ್ಕ ನೀ ಬಾರ ಲಘು ಬಗೆ ಮುರುಗೋಡವ ಸೇರ, ಜಾತ್ರೆಯು ಬಲು ಜೋರ ಎಳೆವುದು ಚಿದಂಬರರ ತೇರ, ಜಾತ್ರೆಯು ಬಲು ಜೋರ ಎಳೆವುದು ಚಿದಂಬರರ ತೇರ. ಇಷ್ಟೊತ್ತು ಕತಿ ಹಾಗೂ ಹಾಡು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ.